ತಗ್ ಲೈಫ್. ಇದು ಒಬ್ಬ ಶಕ್ತಿವೇಲ್ ರಂಗರಾಯನ ಹಾಗೆ ಶಕ್ತಿವೇಲ್ ರಂಗರಾಯ ಆಗ್ಬೇಕಿರೋ ಅಂತವನ ಕತೆ. ಹಾಗಾದ್ರೆ ಈ ಶಕ್ತಿವೇಲ್ ರಂಗರಾಯನ ಕತೆ ಏನು ಅದನ್ನೇ ತಿಳ್ಕೊಳ್ಳೋಣ ಬನ್ನಿ. ಈ ಕತೆ ಶುರುವಾಗೋದು 1994 ಓಲ್ಡ್ ದೆಹಲಿಯಲ್ಲಿ. ಇವನೇ ಶಕ್ತಿವೇಲ್ ರಂಗರಾಯ. ಇವನಿಗೆ ಅಣ್ಣ ಇರ್ತಾನೆ ಮಾಣಿಕ್ಯ ಅಂತ. ಇವ್ರದ್ದು ಒಂದು ಗ್ಯಾಂಗು ಕೂಡ ಇರುತ್ತೆ. ಆ ಗ್ಯಾಂಗ್ನ ಈ ಮಾಣಿಕ್ಯನೇ ಬೆಳೆಸಿರ್ತಾನೆ. ಆ ಗ್ಯಾಂಗ್ ಹಿಡ್ಕೊಂಡು ಸಣ್ಣ ಪುಟ್ಟ ಮಾಫಿಯಾ, ಗ್ಯಾಂಗಿಸಮ್, ತುಂಬಾ ರೌಡಿಸಮ್ ಎಲ್ಲ ಮಾಡ್ತಾ ಇರ್ತಾರೆ. ಇವ್ರ ಅಪೋಸಿಟ್ ಆಗಿ ಸದಾನಂದ ಬಾಯ್ ಅಂತ ಕೂಡ ಒಬ್ಬ ಇರ್ತಾನೆ. ಯಾವಾಗ್ಲೂ ಅವ್ರ ಗ್ಯಾಂಗುಗೂ ಇವ್ರ ಗ್ಯಾಂಗುಗೂ ಎಣ್ಣೆ ಸಿಗಿಕಾಯಿ ತರ ಆಗ್ತಾ ಇರುತ್ತೆ. ಇದೇ ತರ ಈಗ್ಲೂ ಕೂಡ ಮತ್ತೆ ಇವ್ರ ಹುಡುಗರು ಅವ್ರ ಹುಡುಗರು ಹೊಡೆದಾಡ್ಕೊಂಡ್ಬಿಟ್ಟಿದ್ದಾರೆ. ಅದ್ರ ಕಾಂಪ್ರಮೈಸ್ಗೆ ಒಂದು ಓಲ್ಡ್ ಸ್ಲಮ್ ಏರಿಯಾಗೆ ಬಂದಿದ್ದಾರೆ. ಕಾಂಪ್ರಮೈಸ್ ಏನೋ ಮಾಡ್ಕೊಂತಿದ್ದಾರೆ. ಬಟ್ ಆದ್ರೆ ಸದಾನಂದ ಬೈ ಪೊಲೀಸ್ನ ಬ್ಯಾಕಪ್ ಇಟ್ಕೊಂಡು ಬಂದ್ಬಿಡ್ತಾನೆ. ಇದು ಶಕ್ತಿವೇಲ್ ರಂಗರಾಯ ಹಿಂಗೆ ಗೊತ್ತಾಗ್ಬಿಡುತ್ತೆ. ಅದು ಕೂಡ ಪೊಲೀಸ್ ಅವರು ಅಟ್ಯಾಕ್ ಮಾಡಿದ್ಮೇಲೆ ಪೊಲೀಸ್ ಅವರು ಕವರ್ ಮಾಡ್ಬಿಟ್ಟಿದ್ದಾರೆ. ಈ ಗ್ಯಾಂಗ್ ಅವರು ಮಧ್ಯದಲ್ಲಿ ಸಿಗಾಕೊಂಡ್ಬಿಟ್ಟಿದ್ದಾರೆ. ಸದಾನಂದ್ ಬೈ ಏನೋ ಹೊಂಟೋಗ್ಬಿಡ್ತಾನೆ ಅಲ್ಲಿಂದ. ಯಾಕೆಂದ್ರೆ ಅವನ್ನೇ ಅಲ್ವಾ ಹಾಕೊಟ್ಟಿದ್ದು. ಆ ಜಾಗನ ಸ್ವಲ್ಪ ಡಿಸ್ಟ್ರಾಕ್ಟ್ ಮಾಡ್ಬೇಕಾಗಿರುತ್ತೆ. ಅದೇ ಟೈಮ್ಗೆ ಒಬ್ಬ ಪೇಪರ್ ಹಾಕೋನು ಬಂದ್ಬಿಡ್ತಾನೆ. ಆ ಪೇಪರ್ ಹಾಕೋನ್ನ ಸಾಯಿಸ್ಬಿಟ್ಟು ಆ ಜಾಗನ ಫುಲ್ ಡಿಸ್ಟರ್ಬ್ ಮಾಡಿಬಿಟ್ಟು ಅಲ್ಲಿಂದ ತಪ್ಪಿಸ್ಕೊಂಡು ಓಡೋಗ್ತಿರ್ಬೇಕಾರೆ ಆ ಪೇಪರ್ ಹಾಕೋನ್ ಮಗನ್ ಸೌಂಡು ತುಂಬಾ ಜೋರಾಗಿ ಕೇಳಿಸುತ್ತೆ. ಶಕ್ತಿವೇಲ್ ರಂಗರಾಯ ಹಿಂಗೆ ಗೊತ್ತಿರುತ್ತೆ ಇದು ನಾವು ಮಾಡಿದ್ದು ತಪ್ಪು, ಹಾಗೆ ಅವನು ಸಾಯಿಸ್ಬೇಡಿ ಅಂತ ಕೂಡ ಹೇಳ್ತಾ ಇರ್ತಾನೆ. ಈಗ ಇವರಿಂದನೇ ಸತ್ತಿದ್ದಲ್ವಾ ಅಂತ ಅಂದ್ಬಿಟ್ಟು ಆ ಮಗುನ ಎತ್ಕೊಂಡು ಆ ಜಾಗದಿಂದ ತಪ್ಪಿಸ್ಕೊಂಡು ಹೊರಟೋಗ್ತಾನೆ. ಹಾಗೆ ಇವನ ಗ್ಯಾಂಗು ಕೂಡ ತಪ್ಪಿಸ್ಕೊಂತಾರೆ. ಆ ಸಿಚುವೇಶನ್ ಎಲ್ಲ ತಣ್ಣಗಾದ್ಮೇಲೆ ಆ ಚಿಕ್ಕ ಹುಡುಗನ್ನ ಶಕ್ತಿವೇಲ್ ರಂಗರಾಯ ನಿನ್ನ ಹೆಸರೇನಪ್ಪ, ನಿಂಗೆ ಹಿಂದೆ ಮುಂದೆ ಯಾರು ಇದ್ದಾರಾ ಅಂತೆಲ್ಲ ಕೇಳ್ತಾನೆ. ಈ ಹುಡುಗನ್ನ ಅಲ್ಲಿಗೆ ತಲುಪಿಸ್ಬಿಡೋದಿಕ್ಕೆ. ಆದ್ರೆ ಈ ಹುಡುಗನ ಹೆಸರು ಅಮರ್. ಹಾಗೆ ಇವನ್ಗೆ ತಂಗಿ ಇರ್ತಾಳೆ ಚಂದು ಅಂತ. ಮತ್ತೆ ಇವನಿಗೆ ಹಿಂದೆ ಮುಂದೆ ಯಾರು ಇರೋದಿಲ್ಲ ಅಂತ ಶಕ್ತಿವೇಲ್ ರಂಗರಾಯ ಹಿಂಗೆ ಗೊತ್ತಾಗುತ್ತೆ. ಆ ಹುಡುಗನ ತನ್ನ ತಮ್ಮನಂಗೆ ಬೆಳೆಸ್ತಾನೆ. ಜೊತೆ ಆ ಹುಡುಗಿ ಹುಡಿಕೊಂಬಂದು ನಿನಗೆ ತಲುಪಿಸ್ತೀನಿ ನಾನು ಅಂತ ಕೂಡ ಅಮರ್ಗೆ ಭಾಷೆ ಕೂಡ ಕೊಡ್ತಾನೆ ಶಕ್ತಿವೇಲ್. ದಿನಗಳೆಲ್ಲ ವರ್ಷಗಳೇ ಕಳೆಯುತ್ತೆ. ಆ ಹುಡುಗಿ ಮಾತ್ರ ರಂಗರಾಯಂಗೆ ಸಿಕ್ಕಿರೋದಿಲ್ಲ. ಆದ್ರೆ ಇವರ ಗ್ಯಾಂಗಿಸಮ್, ಇವರ ಮಾಫಿಯಾ, ಇವರ ಬಿಸ್ನೆಸ್ ಎಲ್ಲ ತುಂಬಾ ಜೋರಾಗಿ ಬೆಳೆದ್ಬಿಟ್ಟಿರುತ್ತೆ. ಈ ರಂಗರಾಯಂಗೆ ಅಮರೇನೆ ಬ್ಯಾಕ್ ಬೋನ್ ಆಗಿ ನಿಂತಿರ್ತಾನೆ. ಕತೆ ಪ್ರೆಸೆಂಟ್ ವರ್ಲ್ಡ್ಗೆ ಬರುತ್ತೆ. ರಂಗರಾಯಗೆ ಜೀವ ಜೊತೆ ಮದುವೆ ಆಗಿರುತ್ತೆ. ಹಾಗೆ ಅವನಿಗೆ ಮಂಗಳ ಅಂತ ಮಗಳು ಕೂಡ ಇರ್ತಾಳೆ. ಅಮರ್ಗೂ ಕೂಡ ಆಲ್ರೆಡಿ ಒಂದು 30 ಆಗ್ಬಿಟ್ಟಿರುತ್ತೆ. ಅಷ್ಟೇ ಅಲ್ಲ, ಮಾಣಿಕ್ಯಂಗೂ ಕೂಡ ಒಂದು ಮಗಳು ಇರ್ತಾಳೆ. ಮಾಣಿಕ್ಯನ ಮಗಳು ಮತ್ತೆ ಸದಾನಂದ್ ಮಗ ಲವ್ ಮಾಡ್ತಿರ್ತಾರೆ. ಅದು ತುಂಬಾ ಅತಿಯಾಗಿ ಅವಳು ಪ್ರೆಗ್ನೆಂಟ್ ಆಗ್ಬಿಟ್ಟಿರ್ತಾಳೆ. ಆದ್ರೆ ಅವನು ಮೋಸ ಮಾಡಿಬಿಡ್ತಾನೆ. ಅದಕ್ಕೆ ಅವಳು ಸೂಸೈಡ್ ಮಾಡ್ಕೊಂಡು ಸತ್ತೋಗ್ಬಿಡ್ತಾಳೆ. ಈ ವಿಷಯ ಗೊತ್ತಾಗಿ ಆ ಕಚಡ ನನ್ನ ಮಗನ್ನ ರಂಗರಾಯ್ ಎತ್ಕೊಬಂದು ಸಾಯಿಸ್ಬಿಡ್ತಾರೆ. ಮಾಣಿಕ್ಯ ಸಾಯಿಸೋ ಬದಲು ರಂಗರಾಯ್ ಸಾಯಿಸ್ಬಿಟ್ಟು ಅವನೇನೆ ಜೈಲ್ಗೆ ಹೋಗ್ಬಿಡ್ತಾನೆ. ಅವ್ನು ಜೈಲ್ಗೆ ಹೋಗ್ಬೇಕಾದ್ರೆ ಅವನ ಅಧಿಕಾರ ಎಲ್ಲನೂ ಅಮರ್ಗೆ ವಹಿಸ್ಬಿಟ್ಟು ಹೋಗ್ತಾನೆ. ಮಾಣಿಕ್ಯಂಗೆ ಮೊದಲೇ ಶಕ್ತಿ ಹೇಳ್ಕೊಂಡ್ರೆ ಆಗ್ತಾ ಇರೋದಿಲ್ಲ. ಕಾರಣ ಇವನೇ ರೂಲ್ ಮಾಡ್ಬೇಕಾ, ಯಾಕೆ ನಾನು ರೂಲ್ ಮಾಡಬಾರ್ದ, ನನ್ನ ಕೈಲಾಗ್ದೇನೋ ಒಂಥರ ಮಾಡ್ತಿದ್ದಾನೆ ಅಂತ ತುಂಬಾನೇ ಅಸೂಯೆ ಇರುತ್ತೆ. ಇಲ್ಲಿ ಮಾಣಿಕ್ಯಂಗೋಸ್ಕರ ಶಕ್ತಿವೇಲ್ ಜೈಲ್ಗೆ ಹೋಗಿದ್ರು ಕೂಡ ಮಾಣಿಕ್ಯಂಗೆ ನನಗೆ ಕೊಡ್ಲಿಲ್ವಲ್ಲ ಪದವಿನ ಅಂತ ಇನ್ನೂ ಕಾಡ್ತಾ ಇರುತ್ತೆ ಅವನಿಗೆ. ಇನ್ನೇನು ಶಕ್ತಿವೇಲ್ ರಂಗರಾಯ ಜೈಲ್ಗೆ ಹೋಗಾಯ್ತು, ನಮ್ಮ ರೂಲ್ ಸ್ಟಾರ್ಟ್ ಮಾಡೋಣ ಅಂತ ಇವ್ರದೇ ಸ್ಟೈಲಲ್ಲಿ ಅಮರ್ ಮತ್ತೆ ಮಾಣಿಕ್ಯ ದರ್ಬಾರ್ ಮಾಡೋದಿಕ್ಕೆ ಶುರು ಮಾಡಿಬಿಡ್ತಾರೆ. ಫುಲ್ಲು ಧ್ವಂಸ ಮಾಡ್ತಿರ್ತಾರೆ. ಅವಾಗ ಹೋಗಿ ಶಕ್ತಿವೇಲ್ನ ಮಾತಾಡಿಸ್ತಾ ಇರ್ತಾರೆ. ಪ್ರತಿಯೊಬ್ರು ಹೋಗಿ ಶಕ್ತಿವೇಲ್ನ ಮಾತಾಡ್ಸೋ ಹಾಗೆ ಇಂದ್ರಾಣಿ ಕೂಡ ಬಂದಿರ್ತಾಳೆ. ಇವಳು ಎಸ್ ವರ್ಕರ್. ಜಮಾನ್ದಲ್ಲಿ ಶಕ್ತಿವೇಳು ಆ ಚಂದನ್ನ ಹುಡಿಕೊಂಡು ಎಲ್ಲ ಕಡೆ ಸುತ್ತಬೇಕಾದ್ರೆ ಇವಳನ್ನ ನೋಡ್ಬಿಡ್ತಾನೆ. ಇವಳು ಮುಖ ನೋಡಿ ಇವಳು ಸ್ವಲ್ಪ ಚಂದು ಥರ ಇರ್ಬೋದಲ್ವಾ ಅಂತ ಅವಳನ್ನ ಕೇಳ್ತಾನೆ. ಅವಳು ಸುಳ್ಳು ಹೇಳ್ತಾಳೆ, ಹೌದು ನಾನು ಚಂದುನೆ ಅಂತ. ಕಾರಣ ಆ ಎಸ್ ವರ್ಕಿಂಗ್ ಜಾಗದಿಂದ ತಪ್ಪಿಸ್ಕೊಂಡು ಹೋಗ್ಬೇಕು ಅಂತ. ಆಮೇಲಿಂದ ಗೊತ್ತಾಗುತ್ತೆ ಇವಳು ಅವಳಲ್ಲ ಅಂತ. ಬಟ್ ಆದ್ರೆ ಇಂದ್ರಾಣಿ ಒಂದೇ ಒಂದು ಕೇಳೋದು, ಇದೇ ಜಾಗದಲ್ಲಿ ಚಂದು ಇದ್ದಿದ್ರೆ ಬಿಡ್ಸ್ಕೊಂಡು ಹೋಗ್ತಿದೆ ಅಲ್ವಾ, ನಿನ್ಗೆ ಬೇರೆ ಹುಡುಗಿರೆಲ್ಲ ಏನು ನಿನ್ ಕಣ್ಗೆ ಹುಡುಗಿರ್ ತರ ಕಾಣ್ತಿಲ್ವಾ ಅಂತ ಕೇಳ್ಬಿಡ್ತಾಳೆ. ಇದು ಶಕ್ತಿವೇಲ್ನ ಹಂಟ್ ಮಾಡುತ್ತೆ. ಹಾಗೆ ಅವಳು ನೋಡೋದಿಕ್ಕೂ ತುಂಬಾ ಚೆನ್ನಾಗಿರ್ತಾಳೆ ಅಂತ ಅಲ್ಲಿಂದ ಬಿಡಿಸ್ಕೊಂಡು ಹೋಗ್ಬಿಟ್ಟಿರ್ತಾನೆ. ಇಂದ್ರಾಣಿ ಒಂಥರ ಸೆಕೆಂಡ್ ವೈಫ್ ತರ ಶಕ್ತಿವೇಲ್ಗೆ ಆಗಿರ್ತಾಳೆ. ಶಕ್ತಿವೇಲ್ನ ಮಾತಾಡ್ಸೋಕ್ಕೆ ಅವಾಗವಾಗ ಸುಮ್ಮನೆ ಬರ್ತಿದ್ದವರು ಈ ಸಲ ತುಂಬ ಸೀರಿಯಸ್ ವಿಷಯ ಎತ್ಕೊಂಡು ಅಮರ್ ಮತ್ತೆ ಮಾಣಿಕ್ಯ ಬಂದಿರ್ತಾರೆ. ಅದು ಏನಂದರೆ ಸದಾನಂದ್ ಬೈ ಈ ಸಲ ಎಲೆಕ್ಷನ್ಗೆ ಇಳಿತವ್ರೆ. ಅವರು ಡೈರೆಕ್ಟಾಗಿ ಯಾವುದೇ ಬಿಸ್ನೆಸ್ ಮಾಡೋಕ್ಕಾಗಲ್ಲ. ಆ ಬಿಸ್ನೆಸ್ನ ನೀವು ಮಾಡಿ 30% ನೀವು ಇಟ್ಕೊಳ್ಳಿ ಅಂತ. ಇದು ಶಕ್ತಿವೇಲ್ಗೆ ಗೊತ್ತಾಗುತ್ತೆ. ಆ ಕಚಡ ನನ್ನ ಮಗ ಇನ್ನೂ ಏನೋ ಪ್ಲಾನ್ ಮಾಡ್ತವನೆ, ನಿಮ್ಮಿಬ್ಬರನ್ನೂ ಹೊಡೆದಾಕ್ಬಿಡ್ತಾನೆ, ನನ್ನನ್ನು ಹೊಡೆದಾಕೋದಕ್ಕೆ ಪ್ಲಾನ್ ಮಾಡಿದ್ದಾನೆ.
ಆ ದೊಡ್ಡ ಫ್ರಾಡ್ ನನ್ನ ಮಗನಿಂದ ನೀವು ದೂರ ಇರಿ, ಯಾವ ಬಿಸ್ನೆಸ್ ಬೇಡ, ಏನು ಬೇಡ, ಈಗಲೇ ಆರಾಮಾಗಿದೆ, ಇದೇ ಪೀಸಾಗಿ ಇದೇ ಬಿಸ್ನೆಸ್ ನಡೆಸ್ಕೊಂಡು ಇಷ್ಟರಲ್ಲೇ ಚೆನ್ನಾಗಿರೋಣ ಅಂತ ಬುದ್ಧಿವಾದ ಹೇಳ್ತಾನೆ. ಆದರೂ ಅವರು ಕೇಳಿಸ್ಕೊಳ್ಳೋ ಪರಿಸ್ಥಿತಿಲಿ ಇರೋದೇ ಇಲ್ಲ. ಆಲ್ರೆಡಿ ಓಕೆ ಅಂತ ಕೈ ಕುಲುಕ್ಬಿಟ್ಟು ಬಂದಿರ್ತಾರೆ. ಬಟ್ ಶಕ್ತಿವೇಳಿಗೆ ಕನ್ವಿನ್ಸ್ ಮಾಡೋದಕ್ಕೆ ತುಂಬ ಅಂದರೆ ತುಂಬಾ ಟ್ರೈ ಮಾಡ್ತಾ ಇರ್ತಾರೆ. ಪ್ರತಿ ಸಲ ಬಂದಾಗಲೂ ಕೂಡ ಒಂದೊಂದು ಬಾಣೋ ಥರ ಬಿಡ್ತಾ ಇರ್ತಾರೆ. ಶಕ್ತಿವೇಳು ಇನ್ನೇನು ಜೈಲಿಂದ ಹೊರಗೆ ಬರೋವಂಥ ಟೈಮು ಕೂಡ ಬಂದಿರುತ್ತೆ. ಅದೇ ಟೈಮ್ಗೆ ಶಕ್ತಿವೇಳ್ ಮಗಳು ಅಲ್ಲೇ ಅವ್ರ ಜೊತೆ ಕೆಲಸ ಮಾಡ್ಕೊಂಡಿದ್ದ ಶಿವಗುರು ಅನ್ನೋ ಮಗುನ ಲವ್ ಮಾಡ್ತಿರ್ತಾಳೆ. ಈ ವಿಷಯ ಜೀವಂಗೂ ಕೂಡ ಗೊತ್ತಾಗುತ್ತೆ. ಜೀವ ಹೋಗಿ ಅಮರಿಗೆ ಹೇಳ್ತಾಳೆ. ಅಮರ್ನ ಮಂಗಳ ಹೇಗೋ ಕನ್ವಿನ್ಸ್ ಮಾಡಿಬಿಡ್ತಾಳೆ, ನಾನು ಇವನನ್ನೇ ಮದುವೆ ಆಗೋದು ಹಾಗೆ ಹೀಗೆ ಅಂತ. ಅಷ್ಟೇ ಅಲ್ಲದೆ ಶಕ್ತಿವೇಳು ಹೊರಗೆ ಬರೋದ್ರೊಳಗಡೆ ನಮ್ಮಿಬ್ಬರನ್ನ ಮದುವೆ ಮಾಡಿಸ್ಬಿಡು, ಅವರು ಹೊರಗೆ ಬಂದರೆ ಕಷ್ಟ ಆಗುತ್ತೆ, ಯಾಕೆಂದರೆ ಇಬ್ಬರು ಕ್ಯಾಸ್ಟ್ ಬೇರೆ ಅಂತ ಹೇಳ್ತಾಳೆ. ಆದರೆ ಅಮರು ಅವರು ಬರಲಿ, ಅವ್ರನ್ನ ನಾನೇ ಒಪ್ಪಿಸ್ಬಿಟ್ಟು ಮದುವೆ ಮಾಡಿಸ್ತೀನಿ ಅಂತ ಹೇಳ್ತಾನೆ. ಶಕ್ತಿವೇಳು ಜೈಲಿಂದ ಹೊರಗೆ ಬರ್ತಾನೆ. ಬರ್ತಿದ್ದಂಗೆ ಅಮರ್ಗೆ ಆ ಸದಾನಂದ್ಗೆ ಓಕೆ ಅಂತ ಹೇಳು, ಮಾಡೋಣ ತೆಗಿ ಅಂತ ಹೇಳ್ತಾನೆ. ಅಮರ್ಗೆ ಇದು ಖುಷಿಯಾಗುತ್ತೆ. ಅದಕ್ಕೆ ಶಕ್ತಿವೇಳು, ನಾನು ರಿಲೀಸ್ ಆಗಿರೋದನ್ನ ಜೀವಾಗೆ ಹೋಗಿ ಹೇಳ್ಬೇಡ, ಒಂದು 3 ದಿನ ಬಿಡ್ಕೊಂಡು ನಾನೇ ಬರ್ತೀನಿ ಅಂತ ಇಂದ್ರಾಣಿ ಮನೆಗೆ ಹೋಗ್ತಾನೆ. ಅಲ್ಲಿಂದ ವಾಪಸ್ಸು ಬರೋದ್ರೊಳಗಡೆ ಜೀವಾಗೆ ಮ್ಯಾಟ್ರೆಲ್ಲ ಗೊತ್ತಾಗ್ಬಿಟ್ಟಿರುತ್ತೆ. ಅವಳು ಆ ಜಾಗದಿಂದ ಬಿಟ್ಟು ಶಿವಪ್ರಸಾದ್ ಅವ್ರ ಮನೆಗೆ ಹೋಗಿ ಸೆಟ್ಲ್ ಆಗ್ಬಿಟ್ಟಿರ್ತಾರೆ. ಈ ನನ್ನ ಮಗ ಇಷ್ಟೇ ಇವನು ಅಂತ ತಾಲಿಗಿಲಿ ಎಲ್ಲ ಕಿತ್ತೆ ಹಸ್ಬಿಟ್ಟು ಇವನು ಸವಾಸನೆ ಬೇಡ ಅಂತ ಹೋಗ್ಬಿಟ್ಟಿರ್ತಾಳೆ. ಶಕ್ತಿವೇಳು ಮನೆಗೆ ಬರ್ತಾನೆ. ಮನೆಗೆ ಬಂದು ಹುಡ್ಕೋದಿಕ್ಕೆ ಶುರು ಮಾಡ್ತಾನೆ, ಇಲ್ಲಿ ಜೀವ ಎಲ್ಲಿ, ಮಂಗಳ ಎಲ್ಲಿ, ಜೀವ ಎಲ್ಲಿ, ಮಂಗಳ ಎಲ್ಲಿ ಅಂತ. ಬರ್ತಿರೋ ದಾರಿನಲ್ಲೇನೆ ಅಮರು ಒಪ್ಪಿಸೋದಕ್ಕೆ ಶುರು ಮಾಡ್ತಾ ಇರ್ತಾನೆ. ಮಂಗಳಂಗೂ ಶಿವಪ್ರಸಾದ್ ಮಗಂಗೂ ಮದುವೆ ಮಾಡೋಣ ಅಂತ ಶಕ್ತಿವೇಳು ಒಪ್ಕೊಂತಾನೆ. ಹಾಗೆ ಅವನು ಜೀವನು ಕೂಡ ಕನ್ವಿನ್ಸ್ ಮಾಡಬೇಕಿರುತ್ತೆ, ಅವರಿಬ್ಬರು ಮದುವೆಗೋಸ್ಕರ ಅಲ್ಲ, ಮತ್ತೆ ಜೀವ ಶಕ್ತಿವೇಳು ಜೊತೆಯಾಗಿ ಒಂದಾಗಿರೋದಿಕ್ಕೆ. ಹೇಗೋ ಕಷ್ಟಪಟ್ಟು ಹಳೆವು ಒಂದಷ್ಟು ಡೈಲಾಗ್ಗಳೆಲ್ಲ ಹೇಳಿ ಕಾಂಪ್ರಮೈಸ್ ಮಾಡಿಸ್ಬಿಡ್ತಾನೆ. ಇನ್ನೇನು ಮದುವೆ ಫಂಕ್ಷನ್ಸ್ ಎಲ್ಲ ಶುರು ಆಗುತ್ತೆ, ವಿಜೃಂಭಣೆಯಿಂದ ನಡೀತಾ ಇರುತ್ತೆ. ಅದೇ ಜಾಗಕ್ಕೆ ಸದಾನಂದ್ ಬಾಯಿ ಕೂಡ ಬಂದಿರ್ತಾನೆ. ಅಮರ್ ಹೋಗಿ ಸದಾನಂದ್ ಹತ್ರ ಹೋಗಿ ಮಾತಾಡ್ತಾ ಇರೋದೆಲ್ಲ ನೋಡಿ ಈ ಶಕ್ತಿವೇಳಿಗೆ ಯಾಕೋ ಸರಿ ಹೋಗ್ತಿಲ್ಲ, ನನ್ನ ಸುತ್ತ ಜನ ಎಲ್ಲ ಚೇಂಜ್ ಆಗ್ತಿದ್ದಾರೆ ಅಂತ ಅನ್ನಿಸ್ತಿದೆ, ಇದೆಲ್ಲ ನಮಗೆ ಅವಶ್ಯಕತೆ ಇರಲಿಲ್ಲ ಅಂತ ಅವನಿಗೆ ಅನಿಸುತ್ತೆ. ಈ ಫಂಕ್ಷನ್ಸ್ ಎಲ್ಲ ಆಗಿದ್ದು ಸ್ವಲ್ಪ ದಿನಕ್ಕೆ ಶಕ್ತಿವೇಳು ಮತ್ತೆ ಅವನ ಗ್ಯಾಂಗು ಹಾಗೆ ಒಂದು ಜಾಲಿ ರೈಡ್ ಹೋಗ್ತಾ ಇರ್ತಾರೆ. ಇದೇ ಟೈಮ್ಗೆ ಸದಾನಂದ್ ಬೈನ 2ನೇ ಮಗ ಶಕ್ತಿವೇಳು ಅವ್ರ ಗ್ಯಾಂಗ್ ಮೇಲೆ ಅಟ್ಯಾಕ್ ಮಾಡಿಬಿಡ್ತಾರೆ. ಬಟ್ ಆ ಟೈಮಲ್ಲಿ ಅಮರನ್ನು ಶಕ್ತಿವೇಳು ಅವ್ರ ಜೊತೆ ಇರೋದಿಲ್ಲ. ಹೇಗೋ ತಪ್ಪಿಸ್ಕೊಂಡ್ಬಿಡ್ತಾರೆ ಶಕ್ತಿವೇಳು ಟೀಮು. ಬಟ್ ತುಂಬಾ ಏಟ್ ಆಗಿಬಿಟ್ಟಿರುತ್ತೆ, ಹಾಸ್ಪಿಟಲ್ಗೆ ಹಾಕ್ಬಿಟ್ಟಿರ್ತಾರೆ. ಈ ಶಕ್ತಿವೇಳನ್ನ ನೋಡೋದಕ್ಕೆ ಪೊಲೀಸ್ ಬ್ಯಾಚ್ ಬರ್ತಾರೆ. ಅವನ ಹೆಸರು ಜೈಕುಮಾರ್ ಅಂತ. ಇವ್ರ ಅಪ್ಪನೂ ಪೊಲೀಸು, ಅವ್ರ ಅಪ್ಪನೂ ಪೊಲೀಸು. ಇವ್ರ ಎಂಟೈರ್ ಫ್ಯಾಮಿಲಿನೇ ಆ ಡೆಲ್ಲಿ ಪೊಲೀಸ್ಗೆ ತುಂಬಾನೇ ಸರ್ವ್ ಮಾಡಿರ್ತಾರೆ. ಅವ್ರು ಎಲ್ಲರಿಗೂ ಈ ಶಕ್ತಿವೇಳು ಮತ್ತೆ ಈ ಗ್ಯಾಂಗಿಸಮು, ಈ ರೌಡಿಸಮು ಎಲ್ಲನೂ ತಡೆ ಹಾಕಬೇಕು ಅನ್ನೋದು ಅವರ ಏಮ್ ಆಗ್ಬಿಟ್ಟಿರುತ್ತೆ. ಈ ಶಕ್ತಿವೇಳ್ಗೂ ಕೂಡ ಒಂದು ವಾರ್ನಿಂಗ್ ಕೊಡೋದಕ್ಕೆ ಬಂದಿರ್ತಾನೆ. ಬಟ್ ಆದರೆ ಶಕ್ತಿವೇಳ್ ಅವರ ಅಣ್ಣ ಮಾಣಿಕ್ಯ ಹೈ ಇನ್ಫ್ಲುಯೆನ್ಸ್ ಮಾಡಿ ಈ ಜೈನ ಯಾವುದೋ ಹಿಮಾಲಯದ ಹತ್ರ ಇರೋಂಥ ಜಾಗಕ್ಕೆ ಟ್ರಾನ್ಸ್ಫರ್ ಮಾಡಿಬಿಡ್ತಾನೆ. ಶಕ್ತಿವೇಳ್ ಮೇಲೆ ಅಟ್ಯಾಕ್ ಆಗಿದ್ದು ಗೊತ್ತಾಗಿ ಅಮರನ್ನು ತುಂಬ ಗಾಬರಿಯಿಂದ ಹಾಸ್ಪಿಟಲ್ಗೆ ಬರ್ತಾನೆ. ಆದರೆ ಶಕ್ತಿವೇಳ್ಗೆ ಅಮರನ್ ಮೇಲೆ ಒಂದು ಡೌಟ್ ಇರುತ್ತೆ. ಸದಾನಂದ್ ಬೈ ಅವರು ಅಟ್ಯಾಕ್ ಮಾಡಿದಾಗ ಅಮರನ್ನು ಏನಕ್ಕೆ ನಮ್ಮ ಜೊತೆ ಇರಲಿಲ್ಲ, ಇವನು ಏನಾರು ಅವ್ರ ಜೊತೆ ಸೇರ್ಕೊಂಡು ಪಿತೂರಿ ಮಾಡ್ಬಿಟ್ನಾ ಅಂತ ಇಂಡೈರೆಕ್ಟಾಗಿ ಅಮರ್ನ ಕೇಳ್ತಾನೆ, ನೀನು ಎಲ್ಲಿಗೆ ಹೋಗಿದ್ದೆ ಆ ಟೈಮಲ್ಲಿ ಅಂತ. ಇದು ಅಮರನ್ಗೆ ಹರ್ಟ್ ಆಗುತ್ತೆ, ನನ್ನ ಮೇಲೇ ಡೌಟ್ ಪಡ್ತಿದ್ದೀರಲ್ಲ ನೀವು ಅಂತ. ಆದರೆ ಶಕ್ತಿವೇಳ್ ಮಗಳು ಪ್ರೆಗ್ನೆನ್ಸಿ ಪ್ರಾಬ್ಲಮ್ ಆಗಿರುತ್ತೆ, ಅವಳಿಗೆ ಅಬೋಷನ್ನು ಕೂಡ ಆಗುತ್ತೆ. ಇದಕ್ಕೋಸ್ಕರ ಅಮರನ್ನ ಜೀವನೇ ಕರ್ಕೊಂಡು ಹೋಗಿರ್ತಾಳೆ ಅಂತ ಜೀವ ಹೇಳ್ತಾಳೆ. ನನ್ನ ಮೇಲೆ ಡೌಟ್ ಪಟ್ಬಿಟ್ರಲ್ಲ ಅಂತ ಅಮರನ್ಗೂ ತುಂಬಾನೇ ಬೇಜಾರಾಗಿರುತ್ತೆ. ಅದೇ ಟೈಮ್ಗೆ ಈ ಶಕ್ತಿವೇಳ್ ಕಂಡ್ರೆ ಆಗ್ದನೇ ಇರೋರು ಶಕ್ತಿವೇಳ್ ಜೊತೆಲೇನೆ ತುಂಬ ಜನ ಇರ್ತಾರೆ. ನನಗೆ ಅಧಿಕಾರ ಬೇಕು ಅಂತ. ಅವರೆಲ್ಲ ಇಂಡೈರೆಕ್ಟಾಗಿ ಅಮರನ್ಗೆ ನನ್ನ ಮೇಲೆ ಈ ಥರ ಡೌಟ್ ಪಟ್ಟಿದ್ರೆ ನಾನೇ ಸತ್ತೋಗ್ತಿದ್ದೆ, ಇಲ್ಲ ಅವ್ರನ್ನ ಸಾಯಿಸ್ತಿದ್ದೆ, ನಾನು ಹಿಂಗೆಲ್ಲ ಬದುಕ್ತಾ ಇರಲಿಲ್ಲ ಅಂತೆಲ್ಲ ಇಂಡೈರೆಕ್ಟಾಗಿ ಟಾಂಟ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಶಕ್ತಿವೇಳ್ಗೂ ಬೇಜಾರಾಗುತ್ತೆ, ಅಯ್ಯೋ ನಮ್ಮವ್ರ ಮೇಲೇನೆ ಅನುಮಾನ ಪಟ್ಬಿಟ್ನಲ್ಲ, ಅದು ನನ್ನ ಮಗನಂತ ನನ್ನ ತಮ್ಮನ ಮೇಲೇನೆ ಡೌಟ್ ಪಟ್ಬಿಟ್ನಲ್ಲ ನಾನು ಅಂತ ಅವನಿಗೂ ಬೇಜಾರಾಗುತ್ತೆ. ಹೋಗ್ತಾ ಗಾಡಿನಲ್ಲಿ ಅಮರನ್ಗೆ ಸಾರಿ ಕೇಳ್ತಾನೆ. ಬಟ್ ಆದರೆ ಅಮರನ್ಗೆ ಇದು ಸ್ಯಾಟಿಸ್ಫೈ ಆಗಲ್ಲ. ಇವರೆಲ್ಲ ಮಾಡೋದು ಹಿಂಗೇನೆ ಇವರು ಅಂತ ಅಂದ್ಬಿಟ್ಟು ಮಧ್ಯ ದಾರಿಯಲ್ಲೇನೆ ಇಳಿದು ಹೊಂಟೋಗ್ಬಿಡ್ತಾನೆ ಅವನು. ಸಿಕ್ಕಿದೆ ಚಾನ್ಸು ಅಂತ ಮಾಣಿಕ್ಯ ಮತ್ತು ಅವನ ಗ್ಯಾಂಗ್ ಅವರು ಅಮರನ್ಗೆ ಇಂಡೈರೆಕ್ಟಾಗಿ ಹಾಕೊಡೋದಕ್ಕೆ ಶುರು ಮಾಡಿಬಿಡ್ತಾರೆ. ನನ್ನ ಮೇಲೆ ಏನಾದ್ರು ಈ ಥರ ಅನುಮಾನ ಪಟ್ಬಿಟ್ಟಿದ್ದಿದ್ರೆ ನಾನಂತೂ ಬದುಕಿರ್ತಾನೆ ಇರಲಿಲ್ಲ. ನಮ್ಮ ತಮ್ಮ ಯಾವಾಗಲೂ ಹಿಂಗೇನೆ ಮಾಡೋದು. ನಾನು ಆ್ಯಕ್ಚುಲಿ ಈ ಗ್ಯಾಂಗ್ನ ಬೆಳೆಸಿದ್ದೆ ನಾನು, ಬಟ್ ಆದರೆ ರೂಲ್ ಮಾಡ್ತಾ ಇರೋದು ನನ್ನ ತಮ್ಮ. ಯಾವಾಗಲೂ ಇವ್ನು ಹಿಂಗೇನೆ, ನೀನು ತಲೆ ಕೆಡ್ಸ್ಕೊಬೇಡ ಬಾ ಅಮರ್, ನಂದೇನೆ ಗ್ಯಾಂಗ್ ಇದು, ಹೆಂಗಿದ್ರು 1 ವರ್ಷದಿಂದ ಲೀಡ್ ಮಾಡಿದ್ದಿ, ನೀನೇ ಬೆಳೆಸಿರೋದಲ್ವ, ನೀನೇ ಕಂಟಿನ್ಯೂ ಮಾಡು ಅಂತ. ಬಟ್ ಆದರೆ ಅಮರನ್ಗೆ ಒಂದು ಸಣ್ಣದೊಂದು ಬೇಜಾರಿರುತ್ತೆ ಅಷ್ಟೇ. ಶಕ್ತಿವೇಳವ್ರು ನನಗೆ ಏನಕ್ಕೆ ಹಿಂಗೆ ಮಾಡಿಬಿಟ್ರು ಅಂತ ಇವ್ರು ವರ್ಡ್ಸ್ ಎಲ್ಲ ಅವನಿಗೆ ತಲೆಗೆ ಬೀಳ್ತಾನೆ ಇರೋದಿಲ್ಲ. ಬಟ್ ಆದರೆ ಅಮರನ್ ಅವರ ಅಪ್ಪ ಸತ್ತಿದ್ದು
ಆ ಗ್ಯಾಂಗ್ ವಾರಲ್ಲೇ ಆದರೂ ಅದನ್ನ ಸಾಯಿಸಿದ್ದು ಶಕ್ತಿವೇಳನೆ ಅಂತ ಮಾಣಿಕ್ಯ ಇಂಡೈರೆಕ್ಟ್ ಆಗಿ ಹಾಕೊಟ್ಬಿಡ್ತಾನೆ. ನಿಮ್ಮ ಅಪ್ಪ ಸತ್ತಿದ್ದು ಹೆಂಗೆ ಅಂತ ನಿನಗೆ ಗೊತ್ತು, ಆದ್ರೆ ಯಾರು ಸಾಯಿಸಿದ್ದು ಅಂತ ನಿನಗೆ ಗೊತ್ತಿಲ್ಲ. ಶಕ್ತಿವೇಳನೆ ಆ ಜಾಗನ ಸ್ವಲ್ಪ ಡಿಸ್ಟರ್ಬ್ ಮಾಡೋಕ್ಕೋಸ್ಕರ ಸಾಯಿಸಿದ್ದು ಅಂತ ಹಾಕೊಟ್ಬಿಡ್ತಾನೆ. ಇದು ಅಮರನ್ ತಲೆನಲ್ಲಿ ಕೂತ್ಕೊಂಡ್ಬಿಡುತ್ತೆ. ಇಷ್ಟು ದಿನ ಅವರು ನನ್ನನ್ನು ಅವರ ಸೇಫ್ಟಿ ಸೆಕ್ಯೂರಿಟಿ ಗಾರ್ಡ್ ಥರ ಯೂಸ್ ಮಾಡ್ಕೊಂಡ್ಬಿಟ್ರು ಅಂತ ಅಮರನ್ ತಲೆನಲ್ಲಿ ಓಡ್ತಾ ಇರುತ್ತೆ. ಹಿಮಾಲಯದ ಹತ್ರ ಇರೋ ಕೈಲಾಸಕ್ಕೆ ಜೀವ ಬರ್ತೀನಿ ಅಂತ ಬೇಡ್ಕೊಂಡ್ಬಿಟ್ಟಿರ್ತಾಳೆ. ಆದರೆ ಅವಳಿಗೆ ಅಸ್ತಮ ಇರೋದ್ರಿಂದ ಹೋಗೋದಕ್ಕೆ ಆಗ್ತಾ ಇರೋದಿಲ್ಲ. ಅದಕ್ಕೋಸ್ಕರ ಶಕ್ತಿವೇಳನೆ ಹೋಗೋಣ ಅಂತ ಡಿಸೈಡ್ ಮಾಡ್ಕೊಂಡ್ಬಿಟ್ಟಿರ್ತಾನೆ. ಅವನಿಗೂ ಸ್ವಲ್ಪ ಪೀಸ್ ಸಿಗುತ್ತೆ ಅಂತ ಅಂದ್ಬಿಟ್ಟು ಹೊರಡ್ತಾನೆ. ಅವನ ಜೊತೆ ಈ ಗ್ಯಾಂಗ್ ಅವರು ಕೂಡ ಅವನಿಗೆ ಹೇಳ್ದನೇ ಬರ್ತಾರೆ. ಅದು ಇವನಿಗೆ ಸರ್ಪ್ರೈಸ್ ಮಾಡಿ ಇವನ ಜೊತೆಲೇನೆ ಅಣ್ಣ ನಾವು ನಿಮ್ಮ ಜೊತೆ ಬರ್ತೀವಿ ಅಂತ ಹೋಗ್ತಾರೆ. ಮಧ್ಯದಲ್ಲಿ ಅಟ್ಯಾಕ್ ಮಾಡ್ತಾರೆ. ಶಕ್ತಿವೇಳನ ಸಾಯಿಸೋದಕ್ಕೆ ಬಡ್ದಾಕ್ಬಿಡ್ತಾರೆ. ಅತ್ತೆಗೆ ಅವನ್ನ ಬೆಟ್ಟದ ಮೇಲಿಂದ ಅಂದ್ರೆ ಹಿಮಾಲಯದ ಬೆಟ್ಟದ ಮೇಲಿಂದ ಕೆಳಗೆ ಎಸಿತಾರೆ. ಇನ್ನೇನು ಬದುಕ್ ಬರಲ್ಲ ಅವನು. ಹಾಗೆ ನಾವು ಕೆಳಗೋಗಿ ಅವ್ನು ಬದುಕೋನ ಇಲ್ವಾ ಅಂತ ನಾವು ನೋಡಕ್ಕೂ ಆಗಲ್ಲ ಅಂತ ಅಲ್ಲಿಂದ ಬರ್ತಾರೆ. ಸತ್ತ ನನ್ನ ಮಗ, ಇನ್ಮೇಲಿಂದ ಎಲ್ಲ ದರ್ಬಾರು ನಂದೆ ಅಂತ. ಶಕ್ತಿವೇಳ್ ಸತ್ತ ಅಂತ ಅವನ ಬಿಸ್ನೆಸ್, ಅವನ ಗ್ಯಾಂಗು, ಅವನ ಮಾಫಿಯಾ, ಅವನ ಆಸ್ತಿ ಅಷ್ಟೇ ಅಲ್ಲ ಅವನ ಇಂದ್ರಣಿ ಕೂಡ ನನಗೆ ಬೇಕು ಅಂತ ಅಮ್ಮರನ್ನು ಹಂಟ್ ಮಾಡೋದಿಕ್ಕೆ ಶುರು ಮಾಡೇ ಬಿಡ್ತಾನೆ. ಮಾಣಿಕ್ಯ ಇವರೆಲ್ಲರನ್ನೂ ತುಂಬಾ ಚೆನ್ನಾಗಿ ಲೀಡ್ ಮಾಡ್ತಾ ಇರ್ತಾನೆ. ಆದರೆ ಇವ್ರ ದುರದೃಷ್ಟಕ್ಕೆ ಶಕ್ತಿವೇಳು ಬಚಾವಾಗ್ಬಿಡ್ತಾನೆ. ನೇಪಾಳನ ಋಷಿ ಮುನಿಗಳು ಶಕ್ತಿವೇಳನ್ನ ಕಾಪಾಡ್ತಾರೆ. 2 ವರ್ಷ ಟ್ರೀಟ್ಮೆಂಟ್ ಕೊಡೋದಲ್ದೇನೆ ಅವನಿಗೆ ಒಂದಷ್ಟು ಮಾರ್ಷಲ್ ಆರ್ಟ್ಸ್ಗಳೆಲ್ಲನೂ ಹೇಳ್ಕೊಟ್ಬಿಟ್ಟಿರ್ತಾರೆ. ಅವನಿಗೆ ಫೈಟ್ ಮಾಡೋದಕ್ಕೆ ರೆಡಿ ಇರ್ತಾನೆ. ಅಲ್ಲಿ ಮುನಿಗಳು ಜನಗಳು ಎಲ್ಲರೂ ಶಕ್ತಿವೇಳನ್ನ ಅವರಲ್ಲೇ ಒಬ್ಬ ಅನ್ನೋ ರೀತಿ ಟ್ರೀಟ್ ಮಾಡಿ ನೋಡ್ಕೊಂಡಿರ್ತಾರೆ. ಆದರೆ ಶಕ್ತಿವೇಳ್ಗೆ ಜ್ಞಾನ ಬಂದ ಮೇಲೆ ಅವನ ಜೀವ ಮತ್ತು ಅವನ ಮಗಳು ಮಂಗಳನ ನೋಡಬೇಕು ಅಂತ ತುಂಬ ಅನಿಸ್ಬಿಟ್ಟಿರುತ್ತೆ ಅವನಿಗೆ. ಅದಕ್ಕೆ ಅಲ್ಲಿಂದ ಹೊರಡ್ತಾನೆ. ಆದರೆ ಅವನು ಬರೋದು ಅಷ್ಟು ಸುಲಭ ಆಗಿರೋದಿಲ್ಲ. ಇವರೆಲ್ಲರೂ ಸಾಯಿಸಿ ಆಲ್ಮೋಸ್ಟ್ 2 ಇಯರ್ಸ್ ಆಗಿದೆ, ಎಲ್ಲನೂ ಅಕ್ವೈರ್ ಮಾಡ್ಕೊಂಡಿದ್ದಾರೆ ಅನ್ನೋ ಫೀಲಲ್ಲಿ ಇರ್ತಾರೆ. ಡೈರೆಕ್ಟ್ ಎಂಟ್ರಿ ಕೊಡೋಕ್ಕಾಗಲ್ಲ. ಈ ನನ್ನ ಮಕ್ಕಳನ್ನೆಲ್ಲರನ್ನೂ ಧ್ವಂಸ ಮಾಡ್ಕೊಂಡು ಹೋಗಬೇಕು ಅಂತ ಹೈಡ್ ಆ್ಯಂಡ್ ಸಿಕ್ ಗೇಮ್ನ ಸ್ಟಾರ್ಟ್ ಮಾಡಿಬಿಡ್ತಾನೆ. ಬಟ್ ಇವನು ದುರಾದೃಷ್ಟಕ್ಕೆ ಇವನು ಬದುಕಿದಾನೆ ಅಂತ ಇಡೀ ಇಂಡಿಯಾಗೇನೆ ವಿಷಯ ತಲುಪಿಸುತ್ತೆ. ಆ ಜೈ ಕುಮಾರ್ಗೂ ಕೂಡ ವಿಷಯ ತಲುಪುತ್ತೆ. ಇವನ್ನ ಹುಡ್ಕೋದಿಕ್ಕೆ ಶುರು ಮಾಡೇ ಬಿಡ್ತಾರೆ. ಬಟ್ ಆದರೆ ಶಕ್ತಿವೇಳು ಅವನ ಹಂಟ ಶುರು ಮಾಡ್ತಾನೆ. ಅವ್ರ ಗ್ಯಾಂಗಲ್ಲಿ ಇದ್ದ ದೊಡ್ಡ ಟಾಕ್ಸಿಕ್ ಕಚ್ಚಡ ನನ್ನ ಮಗ ಅಂತಂದರೆ ಅನ್ಬರಾಜ್ ಅಂತ. ಅವನನ್ನೇ ಫಸ್ಟು ಅಟ್ಯಾಕ್ ಮಾಡ್ತಾನೆ, ಅವನನ್ನ ಸಾಯಿಸ್ತಾನೆ. ಅನ್ಬರಾಜು ಸತ್ತಿದ್ದು ಎಲ್ಲ ಕಡೆ ವಿಷಯ ಹರಡೋದಲ್ಲದೆ ಎಲ್ಲರಿಗೂ ಭಯ ಶುರು ಆಗ್ಬಿಟ್ಟಿರುತ್ತೆ. ಈ ಮಾಣಿಕ್ಯಂಗಂತೂ ಕೂತಿ ಜಾಗದಲ್ಲಿ ಕೂರಕ್ಕಾಗ್ತಾನೆ ಇರೋದೇ ಇಲ್ಲ. ಅಮರನ್ಗೆ ತುಂಬ ಪ್ರೆಷರ್ ಹಾಕೋದಕ್ಕೆ ಶುರು ಮಾಡ್ತಾನೆ, ಏನಾರು ಮಾಡು ಅಂತ. ಅಮರನ್ನು ಅವನ ಕೈಲಿ ಇದ್ದಂಥ ಗ್ಯಾಂಗು, ಅವನ ಬೆಸ್ಟ್ ಗ್ಯಾಂಗು ಪತ್ರುಸ್ನ ಕಳಿಸ್ಬಿಡ್ತಾನೆ. ಅದಕ್ಕೆ ಹೋಗಿ ನೀವೆಲ್ಲ ನೋಡ್ಕೊಳ್ಳಿ ಅವನನ್ನ ಅಂತ. ಪತ್ರುಸ್ ಮತ್ತು ಅವನ ಗ್ಯಾಂಗು ಕೂಡ ಪ್ಲ್ಯಾನ್ ಮಾಡಿ ಅಟ್ಯಾಕ್ ಮಾಡ್ತಾರೆ ಶಕ್ತಿವೇಳನ್ನ. ಬಟ್ ಆದರೆ ಶಕ್ತಿವೇಳು ಅವರೆಲ್ಲರನ್ನೂ ಸಾಯಿಸ್ತಾನೆ. ಅವನ ಎಂಟ್ರಿಗೂ ಈಗ ಸ್ವಲ್ಪ ದಾರಿ ಆಗುತ್ತೆ. ಇದ್ರ ಮಧ್ಯೆ ಶಕ್ತಿವೇಳ್ಗೆ ಅವನ ನಂಬಿಕಸ್ಥರು ಸಿಗ್ತಾರೆ. ಅವರಿಂದ ಜೀವ ಮತ್ತು ಮಂಗಳವರ ವಿಷಯ ಕೂಡ ಗೊತ್ತಾಗುತ್ತೆ. ನೀವು ಹಿಮಾಲಯದಿಂದ ಬಿದ್ದು ಸತ್ತೋದ್ರಿ ಅಂತ ಮಾಣಿಕ್ಯ ಬಂದು ಜೀವಾಗೆ ಹೇಳಿದಾಗ ಜೀವಾಗೆ ನಂಬಕ್ಕಾಗಲಿಲ್ಲ. ನೀವೇನೇ ಸಾಯಿಸ್ಬಿಟ್ಟಿದ್ದೀರಾ, ಅವ್ರಿಗೆ ಅಷ್ಟು ಈಸಿಯಾಗಿ ಹಂಗೆಲ್ಲ ಆಗಲ್ಲ ಅಂತ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟು ಕೊಡ್ತಾಳೆ ಅವಳು. ಅವತ್ತು ಪೊಲೀಸವರು ಕೂಡ ಕಂಪ್ಲೇಂಟ್ ತಗೊಳ್ಳೋದಕ್ಕೆ ರೆಡಿ ಇರೋದೇ ಇಲ್ಲ. ಆದರೂ ನಾನು ಬಿಡೋದೇ ಇಲ್ಲ ಅಂತ ಜೀವ ಕೂತಿರ್ತಾಳೆ. ಹೇಗೋ ಕಷ್ಟಪಟ್ಟು ಶಿವಪ್ರಸಾದ್ ಆ ಜೀವನ ಕರ್ಕೊಂಡು ಹೋಗೋದಿಕ್ಕೆ ಬಂದಾಗ ಒಂದು ಲಾರಿ ಬಂದ್ಬಿಟ್ಟು ಡ್ಯಾಶ್ ಹೊಡೆದ್ಬಿಟ್ಟಿರುತ್ತೆ. ಅವರಿಗೆ ತಲೆ ಕೆಟ್ಟಿ ಹೋಗ್ಬಿಟ್ಟಿರುತ್ತೆ. ಈಗ ಶಿವಪ್ರಸಾದ್ ಮನೆಯಲ್ಲೇನೆ ನಿಮ್ಮ ಮಗಳು ಮತ್ತೆ ಜೀವ ಕೂಡ ಇದ್ದಾರೆ ಅಂತ ವಿಷಯ ಗೊತ್ತಾಗುತ್ತೆ. ಶಿವಪ್ರಸಾದ್ ಮನೆಗೆ ಶಕ್ತಿವೇಳ್ ಹೋಗ್ತಾನೆ. ಅವನ ಮಗಳು ಮತ್ತೆ ಮೊಮ್ಮಗುನ ನೋಡಿ ತುಂಬಾ ಖುಷಿ ಪಡ್ತಾನೆ. ಅವಳಿಗೂ ಆಶ್ಚರ್ಯ ಆಗ್ಬಿಟ್ಟಿರುತ್ತೆ, ಅಪ್ಪ ವಾಪಸ್ ಬಂದ್ರು ಅಂತ. ಬಟ್ ಆದರೆ ಜೀವಾಗೆ ತಲೆ ಕೆಟ್ಟೋಗ್ಬಿಟ್ಟಿರುತ್ತೆ. ಶಕ್ತಿವೇಳು ತುಂಬಾನೇ ಕಷ್ಟಪಡ್ತಾನೆ, ನಾನು ಶಕ್ತಿವೇಳ್ ಅಂತ. ಆದ್ರೆ ಅವಳಿಗೆ ಶಕ್ತಿವೇಳು ಹಿಮಾಲಯ ಪರ್ವತದಿಂದ ಬಿದ್ದು ಕಳೆದೋಗಿದ್ದಾರೆ, ಸತ್ತೋಗಿದ್ದಾರೆ ಅಂತ ಹೇಳಿದ್ದು ನ್ಯೂಸು ತಲೆನಲ್ಲಿ ಇನ್ನೂ ಕೂತ್ಬಿಟ್ಟಿರುತ್ತೆ. ನಮ್ಮ ಶಕ್ತಿವೇಳು ಇಲ್ಲ ಮಿಸ್ ಆಗಿದ್ದಾರೆ ಅನ್ನೋದು ಮಾತ್ರ ಅವಳ ತಲೆನಲ್ಲಿ ಓಡ್ತಾ ಇರುತ್ತೆ. ಶಕ್ತಿವೇಳಿಗೆ ತುಂಬಾನೇ ಬೇಜಾರಾಗುತ್ತೆ, ತುಂಬಾ ಕಣ್ಣೀರೆಲ್ಲ ಬಂದ್ಬಿಟ್ಟಿರುತ್ತೆ. ಅದ್ರ ಜೊತೆ ಅವನು ನೆನಪಿಸ್ಕೊಂತಾನೆ, ಇಷ್ಟೆಲ್ಲ ಆಗೋದಕ್ಕೆ ನನ್ನ ಮಕ್ಕಳು ಕಾರಣ, ಅವ್ರನ್ನ ಬಿಡಬಾರ್ದು ಅಂತ. ಇನ್ನು ಇವನು ಮೀಟ್ ಮಾಡೋದಕ್ಕೆ ಇಂದ್ರಣಿ ಒಬ್ಳು ಇರ್ತಾಳೆ. ಅವಳನ್ನ ನೋಡ್ಕೊಂತಿದ್ದವ್ರನ್ನ ಹೋಗಿ ಕಾಂಟ್ಯಾಕ್ಟ್ ಮಾಡ್ತಾನೆ. ಇಂದ್ರಣಿ ಎಲ್ಲಿ ಅಂತ. ನೀವು ಸತ್ರಿ ಅಂತ ವಿಷಯ ಗೊತ್ತಾಗ್ತಿದ್ದಂಗೆ ಇಂದ್ರಣಿನ ಅಮ್ಮರು ಬಂದು ಎತ್ಕೊಂಡು ಹೋಗ್ಬಿಟ್ಟು ಅವಳನ್ನ ನೀವೇ ಹೆಂಗಾರು ಕಾಪಾಡ್ಬೇಕಪ್ಪ ಅಂತ ಶಕ್ತಿವೇಳ್ಗೆ ಅವಮ್ಮ ಹೇಳ್ಬಿಡ್ತಾಳೆ. ಶಕ್ತಿವೇಳು ಎಲ್ಲ ನಮ್ಮಿಂದ ಆಪೋಸಿಟ್ ಆಗಿದೆಯಲ್ಲ ಅಂತ ಅಲ್ಲಿಂದ ಹೊರಡ್ತಾನೆ. ಅದೇ ಟೈಮ್ಗೆ ಪೊಲೀಸವ್ರು ಬಂದು ಶಕ್ತಿವೇಳನ್ನ ಎತ್ತಾಕೊಂಡು ಹೋಗ್ಬಿಡ್ತಾರೆ. ಆ ಕಡೆ ಮಾಣಿಕ್ಯ ಮತ್ತೆ ಅಮರನ್ನು ಫುಲ್ಲು ಕತ್ಕೊಂಡು ಉರಿತಾ ಇರ್ತಾರೆ. ಶಕ್ತಿವೇಳು ಬದುಕಿರೋದು ಇಂದ್ರನಿಗೂ ಗೊತ್ತಾಗುತ್ತೆ. ಈ ಮೃಗಗಳ ಮಧ್ಯದಿಂದ ನನ್ನನ್ನು ಬುಡ್ಸ್ಕೊಂಡು ಹೋಗೋದಕ್ಕೆ ವಾಪಸ್ಸು ಬರ್ತಿದಾರಲ್ಲ ಅಂತ ಆ ಜಾಗದಿಂದ ಹೊರಡ್ತಾಳೆ. ಅಮರನ್ನು ಅವಳಿಂದಲೇ ಬಂದು, ನೀನು ನನ್ನವಳು, ಆ್ಯಕ್ಚುಲಿ ಚಂದ್ರನ ಹುಡಿಕೊಂಡೋಗಿ ನಿನ್ನನ್ನು ಕರ್ಕೊಂಬಂದಿದ್ದು, ನೀನು ನನಗೆ ಸೇರಿದ್ದು, ಆ ಮುದಿ ನನ್ನ ಮಗ ಏನಕ್ಕೆ ಅಂತ ಕನ್ವಿನ್ಸ್ ಮಾಡೋದಕ್ಕೆ ಟ್ರೈ ಮಾಡ್ತಾನೆ.
ಅದಕ್ಕೆ ಇಂದ್ರಾಣಿ ನನ್ನ ಕೊಳಕು ಜಾಗದಿಂದ ಕಾಪಾಡಿದ್ದು ಅವರೇನೆ, ಯಾವತ್ತಿದ್ರೂ ನನಗೆ ಅವರೇನೆ ದೇವರು, ನೀವೆಲ್ಲ ಮೃಗಗಳು ನೀವು ಅಂತ ಅಲ್ಲಿಂದ ಅವಳು ಲೆಫ್ಟ್ ಆಗಿಬಿಡ್ತಾಳೆ. ಅಮರನ್ಗೂ ಇದು ದೊಡ್ಡ ವಿಷಯ ಅಂತ ಅನ್ಸೋದೇ ಇಲ್ಲ. ನಾನು ಫಸ್ಟ್ ಶಕ್ತಿಗಳನ್ನ ಸಾಯಿಸ್ಬೇಕು, ಇಲ್ಲ ಅವನು ಬಂದು ನನ್ನನ್ನು ಸಾಯಿಸ್ಬಿಡ್ತಾನೆ, ಇವೆಲ್ಲ ಸೈಡು ಆಮೇಲಿಂದ ನೋಡ್ಕೊಳ್ಳೋಣ ಅನ್ನೋ ಮೂಡಲ್ಲಿ ಅವನು ಫಿಕ್ಸ್ ಆಗ್ಬಿಟ್ಟಿರ್ತಾನೆ. ಶಕ್ತಿಗಳನ್ನ ಪೊಲೀಸರು ತಗೊಂಡೋಗಿ ಒಂದಷ್ಟು ಡಿಮ್ಯಾಂಡ್ಗಳನ್ನ ಇಡ್ತಾನೆ. ನನಗೆ ನೀವು ಅಮರನ್ನು, ಆ ಮಾಣಿಕ್ಯ ಮತ್ತು ನಿಮ್ಮ ಗ್ಯಾಂಗು ಮತ್ತು ಗೌರ್ಮೆಂಟಲ್ಲಿ ನೀವು ಸಾಕಿರೋಂಥ ನಾಯಿಗಳು ಎಲ್ಲ ಡೀಟೇಲ್ಸು ನನಗೆ ಬೇಕು, ಇಲ್ಲಾಂದರೆ ಸಾಯಿಸ್ಬಿಡ್ತೀನಿ ನಿಮ್ಮನ್ನ ಅಂತ ಹೇಳ್ತಾನೆ. ಅದಕ್ಕೆ ಶಕ್ತಿಗಳು ನನಗೆ 48 ಗಂಟೆ ಟೈಮ್ ಕೊಡು, ಅಷ್ಟರಲ್ಲಿ ನಾನು ನಿನಗೆ ಎಲ್ಲನೂ ಕೊಡ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಡ್ತಾನೆ. ಆ ಪೊಲೀಸ್ ಜೈ ಒಳ್ಳೆ ಹೈನಾತಿ ಐಡಿಯಾನೇ ಹಾಕಿರ್ತಾನೆ. ಈ ನನ್ನ ಮಗುಂಗೆ ಕುಮ್ಮಕ್ಕೆ ಕೊಡೋದು, ಅಮರನ್ನ ಹೋಗಿ ಸಾಯಿಸೋ ಅಂತ, ಅಮರನ್ಗೆ ಹೋಗಿ ಕುಮ್ಮಕ್ಕೆ ಕೊಡೋದು, ಶಕ್ತಿಗಳನ್ನ ಸಾಯಿಸೋ ಅಂತ, ಯಾರು ಸತ್ತಿ ಯಾರು ಉಳ್ಕೊಳ್ಳಿ, ಕೊನೆಯಲ್ಲಿ ಆ ನನ್ನ ಮಗುನ ಹಿಡ್ದು ಜೈಲಿಗೆ ಹಾಕಿ ಈ ಪಾಪಿ ಪ್ರಪಂಚನ ಫುಲ್ಲು ನೀಟ್ ಮಾಡಿಬಿಡೋದು ಅಂತ ದೊಡ್ಡ ಸ್ಕೀಮೇ ಹಾಕ್ಬಿಟ್ಟಿರ್ತಾನೆ. ಶಕ್ತಿಗಳನ್ನ ಆಟ ಇಲ್ಲಿಂದ ಶುರು ಆಗುತ್ತೆ. ಟೈಮ್ ತುಂಬ ಕಮ್ಮಿ ಅದೇ, ಹೊಡೆದ್ರೆ ದೊಡ್ಡ ತಲೆನ ಹೊಡಿಬೇಕು ಅಂತ ಮಾಣಿಕ್ ಹಿಂಗೇನೆ ಸ್ಕೆಚ್ ಹಾಕ್ಬಿಡ್ತಾನೆ. ಪಾರ್ಟಿನಲ್ಲಿ ಇರ್ತಾನೆ. ಆನ್ ದಿ ವೇ ರೋಡಲ್ಲಿ ಹೋಗ್ಬೇಕಾದ್ರೇ ಬ್ರಿಡ್ಜ್ ಹತ್ರ ಮಾಣಿಕ್ಯನ ಸಾಯಿಸ್ಬಿಡ್ತಾನೆ. ಇನ್ನೊಂದು ಕಡೆ ಸದಾನಂದ್ ಸತ್ತೋಗ್ಬಿಟ್ಟಿರ್ತಾನೆ. ಅವ್ರ ಮಗನ ಶಕ್ತಿವೇಳು ಸಾಯಿಸ್ಬಿಟ್ಟಿರ್ತಾನೆ ಅಂತ ಸದಾನಂದನ್ ತಂಗಿ ಮಗ ಶಕ್ತಿವೇಳ್ ಮೇಲೆ ಅಟ್ಯಾಕ್ ಮಾಡಿರ್ತಾನೆ. ಇದು ಸದಾನಂದನ್ ಗೊತ್ತಾಗಿ ಶಕ್ತಿವೇಳ್ ಮೇಲೆ ಏನಕ್ಕೆ ಅಟ್ಯಾಕ್ ಮಾಡಿದೆ ಅಂತ ಇವನಿಗೆ ಬೈದು ಶಕ್ತಿವೇಳ್ ಮೇಲೆ ಅಟ್ಯಾಕ್ ಮಾಡಬೇಡ ಅಂತ ಹೇಳಿರ್ತಾನೆ. ಇನ್ನೇನು ಸತ್ತೋಗ್ಬಿಟ್ನಲ್ಲ, ನನ್ನ ರಿವೆಂಜ್ ಇದೆ ಅಂತ ಅವನು ರೆಡಿ ಆಗ್ತಾನೆ. ಶಕ್ತಿವೇಳು ಸಾಯ್ಬೇಕು, ಆ ಅಮರನ್ನು ಕೂಡ ಮುಗಿಸ್ಬೇಕು ಅಂತ. ಆ ಶಕ್ತಿವೇಳ್ಗೆ ಅಮರನ್ನು ಮತ್ತು ಅವರ ಗ್ಯಾಂಗ್ನ ಸಾಯಿಸಬೇಕು ಅಂತ ಹಾಕೊಟ್ಟು ಅರ್ಧ ಕೆಲಸ ಆಗಿರುತ್ತೆ ಪೊಲೀಸವ್ರಿಗೆ. ಇನ್ನೊಂದು ಅರ್ಧ ಕೆಲಸ ಅಮರನ್ ಹತ್ರ ಹೋಗಿ ಶಕ್ತಿವೇಳ್ ಮೇಲೆ ಹಾಕೊಡೋದಾಗಿರುತ್ತೆ. ಸೊ ಅಮರನ್ನ ಮೀಟ್ ಮಾಡೋಣ ಅಂತ ಹೋಗಿರ್ತಾರೆ. ಅಮರನ್ಗೆ ಏನೋ ಬಾಣ ಬೀಸ್ತಾರೆ, ಬಟ್ ಆದರೆ ಅಮರನ್ನು ತುಂಬ ಶಾರ್ಪ್ ಆಗಿರ್ತಾನೆ. ಮಗನೇ, ಆ ಕೆಲಸ ನೀನೇ ಮಾಡು, ನೀನು ಏನು ನನಗೆ ಆಫರ್ ಮಾಡ್ತಿದೀಯ ಅದಕ್ಕೂ 10 ಪಟ್ಟು ನಿನಗೆ ನಾನು ಕೊಡ್ತೀನಿ, ಇದು ಅಮರನ್ ಹೇಳ್ತಿರೋದು ಅಂತ ಪೊಲೀಸವರಿಗೆ ಬ್ಯಾಕ್ ಫೈರ್ ಮಾಡ್ತಾನೆ. ಬಟ್ ಆದರೆ ಆ ಪೊಲೀಸು ಇಂಡೈರೆಕ್ಟಾಗಿ ವಾರ್ನು ಕೂಡ ಮಾಡಿರ್ತಾನೆ. ನೀನು ಹೆಂಗೆ ಹೋದ್ರೂ ತಪ್ಪಿಸ್ಕೊಳಕ್ಕಾಗೋದೇ ಇಲ್ಲ, ಇಲ್ಲಿದ್ರೆ ಶಕ್ತಿವೇಳ್ ಸಾಯಿಸ್ಬಿಡ್ತಾನೆ. ನೀನು ಏರ್ಪೋರ್ಟಿಂದ ಬೇರೆ ದೇಶಕ್ಕೆ ಬಚಾವ್ ಆಗ್ತೀನಿ ಅಂತಂದರೆ ನೀನು ಹೋಗೋ ಎಲ್ಲ ಏರ್ಪೋರ್ಟ್ ಆಗಿರ್ಬೋದು ಅಥವಾ ಏರೋಪ್ಲೇನೇ ಆಗಿರ್ಬೋದು ಬ್ಲಾಸ್ಟ್ನು ಮಾಡಿಸ್ಬಿಡ್ತೀನಿ ನಾನು ಅನ್ನೋ ಹಾಗೆ ಇಂಡೈರೆಕ್ಟಾಗಿ ವಾರ್ನಿಂಗ್ ಕೊಟ್ಟಿರ್ತಾನೆ. ಇಂದ್ರಾಣಿ ಮತ್ತು ಅಮರು ಇರೋ ಜಾಗ ಹುಡಿಕೊಂಡು ಶಕ್ತಿವೇಳು ಹೋಗಿರ್ತಾನೆ. ಆದರೆ ಅಮರನ್ನು ಬೈಕ್ಕೆ ಇಲ್ಲಿದ್ರೆ ನನ್ನನ್ನು ಸಾಯಿಸ್ಬಿಡ್ತಾರೆ, ಇಲ್ಲಿದ್ರೆ ಹುಳಿಗಾಲಿಲ್ಲ ಅಂತ ಯಾವುದಾದ್ರೂ ದೇಶಕ್ಕೆ ಹೋಗ್ಬಿಡೋಣ ಅಂತ ಪ್ಲಾನ್ ಮಾಡಿಕೊಂಡು ಇಂದ್ರಾಣಿಗೂ ಕೂಡ ಹೇಳ್ತಾನೆ, ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊ, ಈಗ ಅವೈಲೇಬಲ್ ಇರೋ ಪ್ರತಿಯೊಂದು ಫ್ಲೈಟ್ನ ಕೂಡ ಬುಕ್ ಮಾಡಿಬಿಡಿ ಅಂತ ಹೇಳಿರ್ತಾನೆ. ಅದೇ ಟೈಮ್ಗೆ ಶಕ್ತಿವೇಳು ಇಂದ್ರಾಣಿಗೆ ಕಾಲು ಕೂಡ ಮಾಡ್ತಾನೆ. ಇಂದ್ರಾಣಿಗೆ ಶಕ್ತಿವೇಳು ಇರೋ ಜಾಗ ಕೂಡ ಗೊತ್ತಾಗ್ಬಿಡುತ್ತೆ. ರೆಡಿಯಾಗು, ನಾನು ಬರ್ತೀನಿ ಅಂತ ಅಮರನ್ನು ಹೋಗ್ತಾನೆ. ಮೊದಲೇ ಇಂದ್ರಾಣಿಗೆ ಅಮರನ್ ಜೊತೆ ಹೋಗೋದಕ್ಕೆ ಇಷ್ಟ ಇರೋದಿಲ್ಲ. ಅಂಥದ್ರಲ್ಲೂ ಶಕ್ತಿವೇಳ್ ಬಂದಿದ್ದಾನೆ ನನ್ನನ್ನು ಕಾಪಾಡೋಕ್ಕೆ ಅಂತಂದರೆ ಹೆಂಗೆ ನಾನು ನಿಮ್ಮ ಜೊತೆ ಹೋಗ್ಬಿಡೋದು ಅಂತ ಇಂದ್ರಾಣಿ ಅಮರನ್ಗೆ ನಾನು ಬರೋದೇ ಇಲ್ಲ ಅಂತ ಹೇಳಿಬಿಡ್ತಾಳೆ. ಅಮರನು ಅದಕ್ಕೆ ಬರೋಕಾರೆ ಬಾ, ಬಿಟ್ರೆ ಹೇಳಿ ಅಲ್ಲಿಂದ ಹೊರಡ್ತಾನೆ ಅವನು. ಬಟ್ ಆದರೆ ಸದಾನಂದ್ ಬಾಯಿ ಹುಡುಗ ರಿವೆಂಜ್ ಇಟ್ಕೊಂಡಿರ್ತಾನಲ್ಲ, ಈ ಅಮರನ್ ಮನೆಗೇನೆ ಬಾಂಬ್ ಬಿಟ್ಬಿಟ್ಟಿರ್ತಾನೆ. ಅದೃಷ್ಟಕ್ಕೆ ಅಮರನ್ನು ಆ ಜಾಗ ಬಿಟ್ಟು ಹೊಂಟೋಗ್ಬಿಟ್ಟಿರ್ತಾನೆ. ಬ್ಲಾಸ್ಟ್ ಕೂಡ ಆಗ್ಬಿಡುತ್ತೆ. ಇಂದ್ರಾಣಿ ಕೂಡ ಡಮಾರ್ ಆಗ್ಬಿಡ್ತಾಳೆ. ಕಣ್ಮುಂದಲ್ಲೇ ಮನೆ ಬ್ಲಾಸ್ಟ್ ಆಗಿದ್ದು ನೋಡಿ ಶಕ್ತಿವೇಳು ಇಂದ್ರಾಣಿನ ಹೆಂಗಾರು ಕಾಪಾಡಬೇಕು ಅಂತ ಅಲ್ಲಿಗೆ ಓಡ್ತಾನೆ. ಬಟ್ ಆದರೆ ಅಲ್ಲಿ ಅವಳು ಸತ್ತೇ ಹೋಗ್ಬಿಟ್ಟಿರ್ತಾಳೆ. ಇವನ ಮೇಲೂ ಕೂಡ ಒಂದು ಕಟ್ಟಡ ಬೀಳುತ್ತೆ, ಅವನು ಲಾಕ್ ಆಗ್ಬಿಡ್ತಾನೆ. ಮತ್ತೆ ಆ 48 hours ಕೂಡ ಕ್ರಾಸ್ ಆಗುತ್ತೆ. ಪೊಲೀಸ್ ಜೈ 48 ಗಂಟೆ ಆಗಿದೆ, ನಿಮ್ಗೆ ಇನ್ನ ಉಳಿವಿಲ್ಲ ಅಂತ ಅಂದ್ಬಿಟ್ಟು ಶಕ್ತಿವೇಳನ್ನ ಎತ್ತಾಕೊಂಡು ಅವನ ಮನೆಗೆ ಹೋಗ್ತಾನೆ. ಅಮರ್ನ ಸದಾನಂದ್ ಬಾಯಿ ಹುಡುಗನ ಕಡೆಯವರು ಎತ್ತಾಕೊಂಡು ಹೋಗ್ಬಿಡ್ತಾರೆ. ಜೈ ಶಕ್ತಿವೇಳ್ಗೆ ಟ್ರೀಟ್ಮೆಂಟ್ ಕೊಡ್ಸೋಣ, ಹಾಗೆ ಅವನು ತುಂಬಾನೇ ಇಂಪಾರ್ಟೆಂಟ್ ಇದ್ದಾನೆ ನಮಗೆ ಅಂತ ಅವ್ರ ಮನೆಗೇನೆ ಎತ್ತಾಕೊಂಡು ಹೋಗ್ಬಿಟ್ಟಿರ್ತಾನೆ. ಕಾರಣ ಅವನ ಹೆಂಡತಿ ಆನ, ಅವಳು ಡಾಕ್ಟರ್ ಆಗಿರ್ತಾಳೆ. ಅವಳನ್ನ ಹೇಗೋ ಕನ್ವಿನ್ಸ್ ಮಾಡಿ ಶಕ್ತಿವೇಳ್ಗೆ ಟ್ರೀಟ್ಮೆಂಟ್ ಕೊಡ್ಸೋದಕ್ಕೆ ಒಪ್ಪಿಸ್ಬಿಡ್ತಾನೆ. ಶಕ್ತಿವೇಳ್ಗೆ ಆನ ಟ್ರೀಟ್ಮೆಂಟ್ ಕೊಡ್ಬೇಕಾದ್ರೆ ಸುಮ್ಮನೆ ಮಾತಾಡಿಸ್ತಾ ಇರ್ತಾಳೆ, ಅವ್ರಿಗೆ ಡಿಸ್ಟರ್ಬೆನ್ಸ್ ಆಗಲಿ, ನೋವು ಗೊತ್ತಾಗಬಾರ್ದು ಅಂತ. ಅದೇ ಟೈಮ್ಗೆ ಶಕ್ತಿವೇಳು ಸ್ಯಾಮ್ಯುಯಲ್ಸ್ ಅವ್ರ ಫೋಟೋನ ನೋಡ್ತಾ ಇರ್ತಾನೆ. ಅದಕ್ಕೆ ಅವ್ರ ಹೆಸರು ಸ್ಯಾಮ್ಯುಯಲ್ಸ್ ಅಂತ, ಜೈ ಅವರ ಅಪ್ಪ. 1994 ಒಂದು ಗ್ಯಾಂಗ್ ವಾರ್ ನಡೆದುಬಿಟ್ಟಿರುತ್ತೆ. ಆ ಟೈಮಲ್ಲಿ ನಮ್ಮಪ್ಪ ಪೇಪರ್ ಹಾಕ್ತಾ ಇರ್ತಾರೆ, ನಮ್ಮ ಅಪ್ಪನ ಸಾಯಿಸ್ಬಿಡ್ತಾರೆ. ನಮ್ಮ ಅಣ್ಣ ಕೂಡ ಮಿಸ್ ಆಗಿಬಿಡ್ತಾನೆ. ನನ್ನನ್ನು ಅವರೇನೆ ಸಾಕಿದ್ದು, ಅವರೇನೆ ಬೆಳೆಸಿದ್ದು, ಅವರ ಮಗಂಗೇನೆ ಮದುವೆ ಮಾಡಿ ಕೊಟ್ಟರು. ಈವನ್ ಡೈವರ್ಸು ಕೂಡ ಅವರೇನೆ ಕೊಡಿಸಿದ್ದು, ನನಗೆಲ್ಲ ಅವರಿದ್ದಂಗೆ ಅಂತ. ಅವಾಗ ಶಕ್ತಿವೇಳ್ಗೆ ಫ್ಲ್ಯಾಶ್ ಆಗಿಬಿಟ್ಟಿರುತ್ತೆ, ಇವಳೇನೆ ಚಂದ್ರ ಅಂತ. ಅವಳಿಗೆ ಹೇಳ್ತಾನೆ, ಚಂದ್ರ ಅಲ್ವಾ ನೀನು ಅಂತ. ಆನಾಗೆ ಫುಲ್ಲು ಕಣ್ಣೀರು ಬಂದ್ಬಿಡುತ್ತೆ. ನನ್ನ ಫ್ಲ್ಯಾಶ್ ಬ್ಯಾಕು, ನನ್ನ ಪಾಸ್ಟ್ ಎಲ್ಲ ಇವರಿಗೆ ಹೇಗೆ ಗೊತ್ತು, ಮಣ್ಣನ ಬಗ್ಗೆ ಇವರಿಗೆ ಗೊತ್ತಿರ್ಬೋದು ಅಲ್ವಾ ಅಂತ, ನೀವ್ಯಾರು ಏನು ಅಂತ ಕೇಳ್ತಿರ್ತಾಳೆ. ಅಷ್ಟರಲ್ಲಿ ಅವನಿಗೆ ಇಂಜೆಕ್ಷನ್ ಮಾಡಿಬಿಟ್ಟಿರ್ತಾಳೆ. ಅವನು ಫುಲ್ಲು ನಿದ್ದೆನಲ್ಲಿ ದಬಾಕೊಂಡ್ಬಿಡ್ತಾನೆ. ಈ ಸದಾನಂದ್ ಕಡೆಯವರು ಅಮರ್ ಸಿಗ್ತಾ ಇನ್ನೇನು ಶಕ್ತಿವೇಳ್ ಒಬ್ಬನೇ ಬ್ಯಾಲೆನ್ಸು ಅಟ್ಯಾಕ್ ಮಾಡ್ತಾರೆ.
ಅಮರು ಕೂಡ ಇವ್ರನ್ನ ಸಾಯಿಸ್ಬಿಡ್ತಾನೆ. ಶಕ್ತಿವೇಳು ಕೂಡ ಅವ್ರ ಕಡೆಯವ್ರನ್ನ ಸಾಯಿಸ್ಬಿಡ್ತಾನೆ. ಇನ್ನು ಉಳ್ದಿರೋದೇನೆ ಶಕ್ತಿವೇಳು ಮತ್ತೆ ಅಮರು ಮತ್ತೆ ಅವನ ಪಾಸ್ಟ್ ಕಥೆಗಳು ಮಾತ್ರ ಉಳ್ದಿರುತ್ತೆ. ಇಲ್ಲಿ ಶಕ್ತಿವೇಳು ಅವನ ಕತೆ ಅಂದರೆ ಚಂದ್ರನ ಅಮರ್ಗೆ ಒಪ್ಪಿಸ್ತೀನಿ ಅಂತ ಆಸೆ ಕೊಟ್ಟಿದ್ದನ್ನ ಮುಗಿಸೋ ಅಂತ ಟೈಮು ಬಂದಿರುತ್ತೆ. ಡೈರೆಕ್ಟ್ ಅಮರ್ಗೆ ಕಾಲ್ ಮಾಡಿ ಆ 1994 ಗ್ಯಾಂಗ್ ವಾರ್ ಆಗಿತ್ತಲ್ಲ ಆ ಸ್ಲಮ್ ಜಾಗಕ್ಕೆ ಬರೋದಕ್ಕೆ ಹೇಳ್ತಾನೆ. ಹಾಗೆ ಚಂದ್ರಾಗೂ ಕೂಡ ಬರೋದಕ್ಕೆ ಹೇಳ್ತಾನೆ. ಅಮರು ಬರ್ತಾನೆ, ಶಕ್ತಿವೇಳು ಅಲ್ಲೇ ಇರ್ತಾನೆ. ಇಬ್ರಿಗೂ ಒಡೆದಾಟ ಶುರು ಆಗ್ಬಿಡುತ್ತೆ. ಸಿಕ್ಕಾಪಟ್ಟೆ ಒಡೆದಾಟ ನಡೆಯುತ್ತೆ. ಶಕ್ತಿವೇಳ್ಗೆ ಅಮರ್ನ ಸಾಯಿಸೋ ಅಂತ ಯಾವುದೇ ಇಂಟೆನ್ಷನ್ನು ಕೂಡ ಇರೋದಿಲ್ಲ. ಆದರೆ ಅಮರ್ಗೆ ಶಕ್ತಿವೇಳನ್ನ ಸಾಯಿಸೋ ಅಂತ ಎಲ್ಲ ಇಂಟೆನ್ಷನ್ನು ಕೂಡ ಇರುತ್ತೆ. ಹೊಡೆದಾಟ ನಡೆಯುತ್ತೆ. ಆ ಮಧ್ಯದಲ್ಲಿ ಅಮರ್ ಕೈಗೆ ಗನ್ ಸಿಕ್ಬಿಡುತ್ತೆ. ಶಕ್ತಿವೇಳು ಆನ್ ಟಾರ್ಗೆಟ್ ಇರ್ತಾನೆ. ಚಂದ್ರ ಬಂದು ಅಮರ್ ಮುಖ ನೋಡ್ತಿದ್ದಂಗೆ ಅಮರ್ ಅಂತ ಕಂಡಿಡ್ಬಿಡ್ತಾಳೆ. ಅಮರ್ ಅಂತ ಅವಳು ಕೂಗೋದಕ್ಕೆ ಶುರು ಮಾಡ್ತಾಳೆ. ಅವಾಗ ಶಕ್ತಿವೇಳು ನಾನು ನಿನಗೆ ಹೇಳಿದ್ನಲ್ಲ ಆ ಪ್ರಾಮಿಸ್ಸು ಮುಗೀತು, ಅವಳೇ ಚಂದ್ರ ಅಂತ ಹೇಳ್ತಾನೆ. ಅಮರ್ ಮೇಲೆ ಅಲ್ಲೇನೆ ಅಟ್ಯಾಕ್ ಮಾಡ್ತಾರೆ. ಶಕ್ತಿವೇಳು ಅವನ್ನ ಬಚಾವ್ ಮಾಡೋದಕ್ಕೆ ಟ್ರೈ ಮಾಡ್ತಾನೆ. 1-2 ಬುಲೆಟ್ ಬಿದ್ದ್ಬಿಡುತ್ತೆ ಅಮರ್ ಮೇಲೆ. ಚಂದ್ರ ಬಂದು ಎಷ್ಟೇ ಕಷ್ಟಪಟ್ಟರು ಕೂಡ ಅಮರ್ನ ಉಳಿಸ್ಕೊಳ್ಳೋದಿಕ್ಕೆ ಆಗದೇ ಇಲ್ಲ. ಅಲ್ಲಿಗೆ ಅಮರ್ ಹಾಗೆ ಶಕ್ತಿವೇಳು ಅವನ ಗ್ಯಾಂಗು ಅವನ ರೌಡಿಸಮು ಎಲ್ಲ ಕೂಡ ಮುಗ್ದಿರುತ್ತೆ. ಶಕ್ತಿವೇಳಿಗೆ ಇನ್ನು ಅವನ ಜೀವ, ಅವನ ಮಗಳು, ಅವನ ಕುಟುಂಬ ಅಷ್ಟೇ ಅವನ ಪ್ರಪಂಚ ಆಗಿರುತ್ತೆ. ದುರದೃಷ್ಟಕ್ಕೆ ಅವನ ಹೆಂಡತಿ ಜೀವಾಗೆ ಇನ್ನೂ ಶಕ್ತಿವೇಳು ಯಾರು ಅಂತಾನೆ ಗೊತ್ತಿರೋದಿಲ್ಲ. ಅಂದರೆ ಪಾಸ್ಟು ಇನ್ನೂ ಕೂಡ ನೆನಪು ಬಂದಿರೋದಿಲ್ಲ. ಒಂದಲ್ಲ ಒಂದು ದಿನ ಅವಳಿಗೆ ನೆನಪು ಬಂದೇ ಬರುತ್ತೆ. ಅವಾಗ ನನ್ನ ಹೆಸರಿಟ್ಟು ಕರೀತಾಳೆ ಅನ್ನೋ ಹೋಪಲ್ಲಿ ಅವನು ಇರ್ತಾನೆ. ಇಲ್ಲಿಗೆ ಕತೆ ಮುಗಿಯುತ್ತೆ.